ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವಜ್ಯೋತಿಷನೇಶ್ವರ ಜ್ಯೋತಿಷಾಲಯದ ಎಲ್ಲ ಹೃದಯ ಬಂಧುಗಳಿಗೆ ನಿಮ್ಮ ಸುಂದರಬಾಬು ಮಾಡುವ ಪ್ರಣಾಮಗಳು. ಜ್ಯೋತಿಷ್ಯವನ್ನ ಕಲಿಯತಕ್ಕಂಥ ಆಸಕ್ತಿ ಇರ್ತಕ್ಕಂಥವರು, ಅದರಲ್ಲಿ ಪ್ರಯಾಣವನ್ನ ಮಾಡಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಂಡು ಅದರಲ್ಲಿ ಆಸಕ್ತಿಯನ್ನು ತೋರಿಸಿ ಅದರಿಂದ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥವರು ಅಥವಾ ಅದನ್ನು ವೃತ್ತಿಯಾಗಿ ತಗೊಂಡಿರ್ತಕ್ಕಂಥವ್ರು ಎಲ್ರಿಗೂ ಇದೊಂದು ಮಹತ್ತರವಾದಂತಹ ಒಂದು ವಿಷಯ. ಯಾಕಂದ್ರೆ ಪ್ರಶ್ನಾಶಾಸ್ತ್ರ ಇಲ್ದಲೇ ಇದ್ರೆ ಜ್ಯೋತಿಷ್ಯ ಪೂರ್ಣವಾಗಲ್ಲ ಅಂತೀವಿ. ಆ ಪ್ರಶ್ನಾಶಾಸ್ತ್ರ ಪಕ್ಕದಲ್ಲಿದ್ದಾಗ ಯಾವುದೇ ಪ್ರಶ್ನೆಯನ್ನ ಕೇಳಕ್ ಬಂದಿದ್ರೂ ಸಹ ಮೊದಲು ನಾವು ಒಂದು ಪ್ರಶ್ನಾಶಾಸ್ತ್ರವನ್ನ ಹಾಕಿ ನೋಡಿಕೊಂಡು ಇವ್ರಿಗೆ ಏನ್ ಪ್ರಶ್ನೆಯನ್ನ ಕೇಳಕ್ ಬಂದಿದ್ದಾರೆ ಅಂತ ನಾವು ಹೇಳಬಹುದು ಅಂತ ಹೇಳಿದೀವಿ. ಅಷ್ಟೇ ಅಲ್ಲದೆ ಮತ್ತೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು ನಿಮಿಷದಲ್ಲಿ. ಮತ್ತೆ ಅವರು ಕೇಳದಲ್ಲೇ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೆಲವು ಸಾರ್ತಿ ಸಂಕೋಚದಲ್ಲಿ ಮರ್ತೋಗ್ಬಿಡ್ಬೋದು, ಅಥವಾ ಕೇಳೋದಕ್ಕೆ ಬಂದಿದ್ದನ್ನ ಬಿಟ್ಟು ಬೇರಿನ್ನೇನನ್ನ ಕೇಳಬಹುದು. ಆ ಸಮಯ ಆ ಹೋರ ಚೇಂಜ್ ಆದಾಗ ಆಗ ನಾವು ಆ ಪ್ರಶ್ನೆಯನ್ನು ಹಾಕಿದ್ರೆ ಕೊನೆಗೆಲ್ಲ ಹೇಳ್ಬೋದು, ನೀವು ಈ ಪ್ರಶ್ನೆಯನ್ನು ಸಹ ಕೇಳಕ್ ಬಂದಿದ್ರಾ ಅಂತ ಕೇಳಬಹುದು. ಆ ತರ ಒಂದು ನಿಖರವಾದಂತಹ ಶಾಸ್ತ್ರ ಇದು. ಅದಕ್ಕೆ ನಾನು ಈ ಶಾಸ್ತ್ರವನ್ನ ನಿಮಗೆ ಹೇಳ್ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಕಲ್ತ್ಕೊಳ್ಳಿ. ನೋಡಿ, ಇವಾಗ ಇನ್ನೊಬ್ರು ಯಾರೋ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ 17/1/2025 ಟೈಮಿಂಗ್ಸ್ ಬಂದು 7:05. ಏನು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ವೀಸಾ ಬಂದು ಬಿಡುವುದು ಈ ತಿಂಗಳು, ಹೊರದೇಶಕ್ಕೆ ತಾವು ಹೋಗುವಿರಿ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ನಾನು ನಂಬಬಹುದೇ ಅಂತ ಕೇಳ್ತಿದ್ದಾರೆ. ಇದು ಸಹ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಈಗಿನ ಕಾಲದಲ್ಲಿ ಇರೋದನ್ನ ನಂಬ್ಕೊಂಡು ಬೇರೆದನ್ನ ಕಟ್ಕೊಂಡು ಈಗ್ತಾ ಇಲ್ಲ ಅತ್ತಾನೂ ಇಲ್ಲ ಅಂದಾಗಿ ಕೊನೆಗೆ ನಡುಬೀದಿ ನಾರಾಯಣ ಆಗೋಗ್ಬಿಡ್ತೀವಿ. ಅದು ಹಾಗಾಗಬಾರ್ದು ಅಂತಾನೆ ಜನ ತುಂಬಾ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಜ್ಯೋತಿಷಿಗಳ ಹತ್ರ ಬರೋದು. ಜ್ಯೋತಿಷಿಗಳ ಹುಡುಕಾಟ ಹೇಗಿರುತ್ತೆ ಅಂತ ಹೇಳಿದ್ರೆ, ಪಾಪ ಇವಾಗ ಟಿವಿನಲ್ಲಿ ಏನ್ ಮಾಡ್ತಾರೆ, ಅವರು ವಾರ ಭವಿಷ್ಯವನ್ನು ಹೇಳ್ತಾ ಇರ್ತಾರೆ. ಅದನ್ನ ನೋಡ್ತಾರೆ, ಅಲ್ಲಿ ಹೋಗೋದಕ್ಕಾಗಲ್ಲ, ಬರೋದಕ್ಕಾಗಲ್ಲ, ಸಾಕಷ್ಟು ಗೊಂದಲಗಳೆಲ್ಲ ಇರುತ್ತೆ. ಕೆಲವರಿಗೆ ಜಾತಕ ಇರಲ್ಲ, ಯಾವ ಜಾತಕ ತಗೊಂಡ ಕೇಳೋದು ಅಂತ ಗೊಂದಲ ಇರುತ್ತೆ. ನೋಡಿ, ಅಂತ ಗೊಂದಲಗಳಿಗೆಲ್ಲ ಈ ಪ್ರಶ್ನೆಯನ್ನು ಹಾಕಿದಾಗ ನಿಮಗೆ ಸಲೀಸಾಗಿ ಉತ್ತರವನ್ನ ಕೊಡಬಹುದು. ನೀವು ಯಾರು ಬೇಕಾದ್ರೆ ಕಲ್ತ್ಕೊಂಡಿರೋರು ಕೊಡಬಹುದು, ಯಾರು ಬೇಕಾರಂದ್ರೆ ಕಲಿತಿರ್ತಕ್ಕಂಥವ್ರು ಕೊಡಬಹುದು. ಏನು, ಈ ಒಂದು ದಿವ್ಯ ಚಕ್ಷು ಆಪ್ನಲ್ಲಿ ಒಂದು ಜಾತಕವನ್ನ ರೆಡಿ ಮಾಡ್ಕೊಳ್ತೀವಿ. ರೆಡಿ ಮಾಡ್ಕೊಂಡ ಮೇಲೆ ನಾವು ನೋಡಬೇಕಾಗಿ ಬರುತ್ತೆ. ನೋಡಿ, ಇಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನು, 17 ತಾರೀಕು ಜನವರಿ 2025 7:05 ಬೆಳಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಹೊರದೇಶಕ್ಕೆ ಹೋಗ್ತೀನಾ, ಅಥವಾ ಇವಾಗ ವಿಸಾ ಬಂದಿದೆ ಅಂತ ಹೇಳ್ತಿದ್ದಾರೆ. ವಿಸಾ ಬರುತ್ತೆ, ಇನ್ನೊಂದು 2 ವಾರದಲ್ಲಿ ವಿಸಾ ಬಂದ್ಬಿಡುತ್ತೆ, ಇನ್ನೊಂದು ತಿಂಗಳಲ್ಲಿ ನೀನು ಹೊಸ ದೇಶಕ್ಕೆ ಹೋಗ್ಬಿಡ್ತೀಯಾ ಅಂತೇಳಿ ಯಾರು ಹೇಳ್ತಿದ್ದಾರೆ. ಪಾಪ ಪುಣ್ಯಾತ್ಮರಿನ ಇವ್ರು ಎಷ್ಟು ದುಡ್ಡು ಕೇಳ್ತಾರೆ. ವಿಸಾ ಅಂತ ಸುಮ್ಮನೆ ಸಿಕ್ಬೋದಾ, ಅಥವಾ ದುಡ್ಡು ಕಟ್ಬೇಕಾಗಿ ಬರ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗ್ಬೋದು, ಹೋಗ್ಲಾ ಬೇಡವಾ ಅನ್ನೋ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಇವಾಗ ಇಲ್ಲಿ ಜ್ಯೋತಿಷಿಗಳ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ. ಇದು ಬೇರೆ ಅವ್ರು ನಾವೇನು ಅಂದ್ಕೊಂಡಿರ್ತೀವಿ 500 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡಬಹುದು ಅಂತ. ಅದೆಲ್ಲ ಮುಖ್ಯ. ನಿಮ್ಮ ಮೇಲೆ ಅವರು ಜವಾಬ್ದಾರಿಯನ್ನ ಹಾಕಿರ್ತಾರೆ. ನಿಮ್ಮ ಹೆಗಲ ಮೇಲೆ ಅವರ ಸಂಪೂರ್ಣವಾದ ಜೀವನವನ್ನ ನಿಮ್ಮ ಹೆಗಲ ಮೇಲೆ ಇಡ್ತಾ ಇದ್ದಾರೆ. ಇದನ್ನ ನೀವು ತಪ್ಪಾಗೂ ಹೇಳಿದ್ರು ಕಷ್ಟ, ಅಥವಾ ಏನೋ ಇವನ್ ಟೈಮ್ ಪಾಸ್ ಆಗ್ಲಿ ಅಂತ ಹೇಳಿದ್ರು ಕಷ್ಟ. ಸರಿಯಾಗಿ ನೋಡ್ದಲ್ಲೇ ಏನಾದ್ರು ತಪ್ಪಾಗಿ ಹೇಳ್ಬಿಟ್ರಿ ಅಂತ ಹೇಳಿದ್ರೆ ಅದು ಕರ್ಮ ನಿಮಗೆ ಬಂದ್ಬಿಡುತ್ತೆ. ಅರ್ಥವಾಯ್ತಾ? ಸೊ ಅವಾಗ ಸರಿಯಾಗಿ ಪ್ರಿಡಿಕ್ಟ್ ಅನ್ನ ಮಾಡಬೇಕು ಅಂತ. ಉದಯ ನೋಡಿ, ಮಕರ ಉದಯ ಅಂತ ಬಂದಿದೆ. ಇಲ್ಲಿ 2 ಲೈನ್ ಇದೆಯಲ್ಲ, ಅದು ಮಕರ ಉದಯ. ಉದಯ ಅಂತಕ್ಕಂಥದ್ದು ಎಲ್ಲಿದೆ, ಎಷ್ಟು ಡಿಗ್ರಿಯಲ್ಲಿದೆ? 9 ಸೈನು 12 ಡಿಗ್ರಿಯಲ್ಲಿ ಉದಯ ಆಗಿದೆ. 9 ಸೈನಲ್ಲಿ 12 ಡಿಗ್ರಿಯಲ್ಲಿ ಇದೆ, ಮಕರದಲ್ಲಿದೆ. ಓಕೆ, ಉದಯವನ್ನ ನೋಡ್ಕೊಂಡು ಬರ್ತಕ್ಕಂಥವರು ಯಾರು? ಉದಯವನ್ನ ನೋಡ್ಕೊಂಡು ಬರ್ತಕ್ಕಂಥವರು ಶನಿ ಉದಯವನ್ನ ನೋಡ್ಕೊಂಡು ಬರ್ತಿದ್ದಾರೆ. ಓಕೆ, ಹಾಗಾದ್ರೆ ಶನಿ ಅಂತಕ್ಕಂಥವನೇನು? ಉದಯಾಧಿಪತಿ ಮತ್ತೆ ಕರ್ಮಾಧಿಪತಿ ಅವನೇ. ಆಗ ಒಂದು ಪ್ರಶ್ನೆ ಅವ್ರು ಕೇಳ್ತಕ್ಕಂಥದ್ದು ಕೆಲಸದ ಬಗ್ಗೆ ಅನ್ನೋದು
ಖಾತ್ರಿ ಆಯ್ತು. ಆವಾಗ ಗ್ರಹಗಳು ಇಂಡಿಕೇಟ್ ಮಾಡ್ಬೇಕು ನಮಗೆ ಯಾವ ಪ್ರಶ್ನೆಯನ್ನು ಕೇಳ್ತಿದಾರೋ ಅದಕ್ಕೆ ತಕ್ಕ ಹಾಗೆ ನಮಗೆ ಆ ಗ್ರಹಗಳು ಇಂಡಿಕೇಟ್ ಮಾಡಿದಾಗ ಮಾತ್ರನೇ ನಾವು ಸರಿಯಾಗಿ ಪ್ರಶ್ನೆ ಇದೆ ಅಂತ ಕನ್ಸಿಡರ್ ಮಾಡಿ ಆಮೇಲೆ ನಾವು ಉತ್ತರವನ್ನು ಹೇಳೋದು. ಕೇಳಿದ ತಕ್ಷಣ ಉತ್ತರ ಹೇಳೋದಲ್ಲ. ಮೊದಲು ಕೇಳುತ್ತಿರುವ ಪ್ರಶ್ನೆಗೆ ಸರಿ ಇದೆಯಾ ಇಲ್ವಾ, ಅವರು ತಪ್ಪಾಗಿ ಹೇಳ್ತಿದಾರಾ ಅಂತ ನೋಡ್ಕೊಂಡು ಆಮೇಲೆ ಹೋಗ್ಬೇಕು. ಅರ್ಥವಾಯ್ತಾ? ಇಲ್ಲಿ ಕೆಲಸದ ಬಗ್ಗೆ ಕೇಳ್ತಿದ್ದಾರೆ, ಶನಿ ಇಂಡಿಕೇಟ್ ಮಾಡ್ತಿದ್ದಾನೆ, ಕರೆಕ್ಟು. ಅವ್ರು ಕೇಳ್ತಿರೋದೇನು ವಿಸಾ ಬರುತ್ತೆ, ವಿಸಾ ಇನ್ನೇನು ಬಂದ್ಬಿಡುತ್ತೆ ವಿಸಾ, ನಾನು ಇನ್ನೊಂದು ತಿಂಗಳಲ್ಲಿ ಹೊರದೇಶಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ವಿಸಾ ಅಂತಕ್ಕಂಥದ್ದು ಬರುತ್ತಾ ಇಲ್ಲಿ, ಅವ್ರ ಮಾತನ್ನ ನಂಬಬಹುದಾ ಇಲ್ಲಿ ಅನ್ನೋದೇ ಮುಖ್ಯವಾದಂತ ಪ್ರಶ್ನೆ. ಯಾವಾಗ ಈ ಶನಿ ರಾಹು ಕವಿಪು ಎಲ್ಲ ಬಂದಿದೆಯೋ ಆ ಟೈಮ್ನಲ್ಲಿ ಯಾರು ಪ್ರಶ್ನೆಯನ್ನ ಯಾವುದರ ಬಗ್ಗೆ ಕೇಳ್ತಿದಾರೋ ಅದೇ ಉದಯವಾಗಿ ಆ ಮಾತು ಸರಿಯಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟ್ ಏನು? ಎರಡನೇ ಮನೆಯಲ್ಲಿ ಕವಿಪು. ಸೊ ಎರಡನೇ ಮನೆಯಲ್ಲಿ ಕವಿಪಿದೆ ಅಂತ ಇದೇನು? ಮಾತು, ಹಣ. ಸೊ ಹೋಗೋದ್ರಿಂದ ಇವರಿಗೆ ಹಣ ನಷ್ಟ, ಧನ ನಷ್ಟ, ಮಾತಿನ ಮೇಲೆ ನಂಬಿಕೆ ಇಲ್ಲ. ಸೊ ಇಲ್ಲಿ 10ನೇ ಮನೆ ಇವಾಗ ಉದ್ಯೋಗಕ್ಕೋಸ್ಕರ ನೋಡಿ, ಉದ್ಯೋಗಕ್ಕೋಸ್ಕರವಾಗಿ ವಿಸಾ ಬರುತ್ತಾ ಅಂತ ಕೇಳ್ತಿದ್ದಾರೆ. 10ನೇ ಮನೆಯ ಅಧಿಪತಿ ಮತ್ತೆ 6ನೇ ಮನೆಯ ಅಧಿಪತಿಯನ್ನ ನೋಡಬೇಕಾಗಿ ಬರುತ್ತೆ. 10ನೇ ಮನೆಯ ಅಧಿಪತಿ ಬಂದು ಶುಕ್ರ ಉಚ್ಚನಾಗಿ 3ನೇ ಮನೆಯಲ್ಲಿ ಕುಳಿತಿದ್ದಾನೆ. ಅವ್ರು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ. ವಿಸಾ ಬರುತ್ತಾ, ಫಸ್ಟ್ ಉದ್ಯೋಗಕ್ಕೆ ಅಂತ ಕೇಳಿದ್ದು ಕರೆಕ್ಟ್ ಆಗಿದೆ, ವಿಸಾ ಬರುತ್ತಾ ಅಂತ ಕೇಳಿದ್ದು ಕರೆಕ್ಟ್ ಆಗಿದೆ. ಆರುಡ ಏನ್ ಇಂಡಿಕೇಟ್ ಮಾಡ್ತಾ ಇದೆ? 5ನೇ ಮನೆಯನ್ನ ಇಂಡಿಕೇಟ್ ಮಾಡ್ತಾ ಇದೆ. 5ನೇ ಮನೆ ಅಂತಕ್ಕಂಥದ್ದು ಏನು? 5ನೇ ಮನೆ ಅಂತಕ್ಕಂಥದ್ದು 6ನೇ ಮನೆಗೆ 12ನೇ ಮನೆ. 6ನೇ ಮನೆಗೆ 12ನೇ ಮನೆ. ಯಾವಾಗ್ಲೂ ಕೆಲಸದ ವಿಷಯ ಬಂದಾಗ 5ನೇ ಭಾವ ಇಂಡಿಕೇಶನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೆಲಸ ಸರಿಯಾಗಿ ಇಲ್ಲ ಅಂತ ಅರ್ಥ. ಓಕೆ. ಸೊ 5ನೇ ಮನೆಯಲ್ಲಿ ಇನ್ಯಾರು ಕುಳಿತಿದ್ದಾರೆ ಅಪ್ಪ ಅಂತ ಹೇಳಿದ್ರೆ 12ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ. 3 ಮತ್ತೆ 2ನೇ ಅಧಿಪತಿ ಏನಂತೀವಿ ನಾವು? 3 ಅಂತಕ್ಕಂಥದ್ದು ಪ್ರಯಾಣ, 12 ಅಂತಕ್ಕಂಥದ್ದು ಹೊರದೇಶ. ಅವನು ಎಲ್ಲಿ ಕೂತ್ಕೊಂಡಿದ್ದಾನೆ? ಆರೂಢದಲ್ಲಿ ಗುರು 57 ಡಿಗ್ರಿ, ಮೇಷ 30 ಡಿಗ್ರಿ, ವೃಷಭ 30 ಡಿಗ್ರಿ. ಸೊ 57 ಡಿಗ್ರಿಯಲ್ಲಿ ಗುರು ಕುಳಿತುಕೊಂಡಿದ್ದಾನೆ. ಅವನು ಆರೂಢ ಎಷ್ಟಿದೆ? ಆರೂಢ 0 ಆರೂಢವನ್ನ ನೋಡಿಕೊಂಡು ಗುರು ಬರ್ತಾ ಇದ್ದಾನೆ. ಗುರು ಏನು? ಪ್ರಯಾಣವನ್ನ ಮಾಡತಕ್ಕಂಥವನು. 5ನೇ ಮನೆ ಅಂತಕ್ಕಂಥದ್ದು ಏನು? ಉದ್ಯೋಗಕ್ಕಾಗಿ ಇದೇ ಗುರು ಈ ಕಡೆ ಎಲ್ಲಿ ಕನ್ಯಾ ರಾಶಿ ಒಳಗೆ ಇದ್ದಿದ್ರೆ ಅದಕ್ಕೆ ಬೇರೆ ತರ ಪ್ರಿಡಿಕ್ಷನ್ ಹೇಳಬಹುದಾಗಿತ್ತು. ಎಸ್, 6ನೇ ಮನೆಯಲ್ಲಿ ಇದು ಲಗ್ನಕ್ಕೆ 6ನೇ ಮನೆಯಲ್ಲಿರೋದ್ರಿಂದ ಕೆಲಸಕ್ಕೆ ಏನೋ ಪ್ರಯತ್ನ ಪಡ್ತಿದ್ದಾರೆ, ಮಾಡಬಹುದು ಅಂತ ಇಂಡಿಕೇಟ್ ಮಾಡಬಹುದಾಗಿತ್ತು. ಅಲ್ಲಿ ಏನಾಗ್ತಿದೆ? ಇಲ್ಲಿ ಕೆಲಸ ಇಂಡಿಕೇಟ್ ಮಾಡ್ತಾ ಇಲ್ಲ. ಹೋಗೋದ್ರಿಂದ ಸುತ್ಕೊಂಡು ಬರ್ಬೋದೇ ಹೊರತು ಕೆಲಸ ಮಾಡ್ಕೊಂಡಿರೋದಕ್ಕೆ ಆಗಲ್ಲ. ಅಲ್ಲಿ ಕೆಲಸ ಮಾಡ್ಕೊಂಡಿರೋದು ಕಷ್ಟವಾಗತ್ತೆ ನೋಡಿ. ಇದು ಪ್ರಶ್ನೆ ಕೇಳಿದ ತಕ್ಷಣನೇ ನಾವು ಸುಲಭವಾಗಿ ಹೇಳ್ಬೋದು, ಬಟ್ ಆದ್ರೆ ಜವಾಬ್ದಾರಿಯುತವಾಗಿ ನೋಡಬೇಕು. ಎಲ್ಲಾ ಅಂಶಗಳನ್ನ ಜವಾಬ್ದಾರಿಯುತವಾಗಿ ನೋಡಿ ಪ್ರಿಡಿಕ್ಷನ್ ಅನ್ನ ಮಾಡಬೇಕಾಗಿ ಬರುತ್ತೆ. ಸುಮ್ಮನೆ ಏನೋ ತಗದ್ನ ಹೋಗದ್ನ ಅಂತೆಲ್ಲ ಹೇಳ್ಬಿಡ್ಬಾರ್ದು. ಅರ್ಥವಾಯ್ತಾ? ನೋಡಿ, 11ನೇ ಅಧಿಪತಿ ಯಾರು? ಕುಜ, ಲಾಭಾಧಿಪತಿ ಎಲ್ಲಾಗಿದ್ದಾನೆ? ಕುಜ ಕಟಕದಲ್ಲಿ ಇದ್ದಾನೆ. ಸೊ ನೀಚ ಸ್ಥಾನದಲ್ಲಿ ಇದ್ದಾನೆ. ಅವಾಗ 11ನೇ ಅಧಿಪತಿ ನೀಚ, 11ನೇ ಅಧಿಪತಿ ಲಾಭ ಇಲ್ಲ, 2ನೇ ಮನೆ ಧನಾಧಿಪತಿ ಇಲ್ಲ, ಅದು ಧನಕಾರಕ, ಧನದಲ್ಲಿ ಬಂದು ಕವಿಪು ಇದೆ. ಕವಿಪು ಬಂದು ಲಗ್ನವನ್ನ ನೋಡ್ಕೊಂಡು ಬರ್ತಾ ಇದೆ. 29 ಡಿಗ್ರಿ, 10 ಸೈನ್ 29 ಡಿಗ್ರಿಯಲ್ಲಿದೆ. ಇನ್ ಸ್ವಲ್ಪ ಹೇಳಿದ್ರೆ ಲಗ್ನವನ್ನ ನುಂಗುತ್ತದು. ಸೊ ಲಗ್ನವನ್ನ ನುಂಗೋದ್ರಿಂದ ಅಲ್ಲಿ ಲಗ್ನಾಧಿಪತಿನೂ ಅಲ್ಲೇ ಇದ್ದಾನೆ, ಅವನನ್ನು ನುಂಗುತ್ತದು. ಸೊ ಆವಾಗ ಇವನು ಹೋಗೋದ್ರಿಂದ ಯಾವುದೇ ವಿಧವಾದಂತಹ ಪ್ರಯೋಜನ ಇಲ್ಲ. ದಯವಿಟ್ಟು ನೀವು ಇರೋ ಜಾಗದಲ್ಲೇ ಕೆಲಸ ಮಾಡ್ಕೊಂಡು ಹೋಗೋದನ್ನ ನೋಡಿರಿ. ಯಾವುದೇ ಕಾರಣಕ್ಕೂ ದುಡ್ಡನ್ನ ಕೊಡಬೇಡಿ.
ಅವ್ರು ಬಂದಿರೋದು ಅದಕ್ಕೆ ತಾನೇ ನಮ್ಮ ಹತ್ರ ಕೇಳ್ಕೊಂಡು ಬಂದಿರೋದು. ಸರ್ ಏನಾಗತ್ತೆ ಅಂತ ಕೇಳೋದಕ್ಕೆ ತಾನೇ ಬಂದಿರೋದು. ನಾವು ಅದನ್ನ ಕ್ಲಿಯರ್ ಆಗಿ ಹೇಳಬಹುದು. ಕ್ಲಿಯರ್ ಆಗಿ ಹೇಳಿದ್ರೆ ಅವರಿಗೆ ಅರ್ಥವಾಗತ್ತೆ. ಅರ್ಥವಾಯ್ತಾ? ಸೊ ಈ ತರ ನಾವು ಅವರಿಗೆ ಹೇಳ್ಕೊಟ್ಟಾಗ ಅವರು ನಿಮ್ಮ ಮೇಲೆ ಒಂದು ವಿಶ್ವಾಸ ಬರುತ್ತೆ. ಅವರನ್ನ ಕಷ್ಟದಿಂದ ಪಾರು ಮಾಡಿದಂತಹ ಗೌರವ ನಿಮಗ್ ಬಂದ್ ಸೇರುತ್ತೆ, ಪುಣ್ಯ ಬಂದು ನಿಮಗ್ ಸೇರುತ್ತೆ. ಕೆಲವು ಸರ್ತಿ ಏನಾಗತ್ತೆ, ಯಾರಾದ್ರೂ ಇಬ್ಬರು ಹೋಗಿರ್ತಾರೆ, ಅಯ್ಯೋ ಅವನಿಗೆ ಅನಿಸ್ತಾ ಇರ್ತದೆ, ಅಯ್ಯೋ ಅವ್ನು ಹೋಗ್ಬಿಟ್ಟ ನಾನು ಹೋಗ್ಲಿಲ್ಲ, ಗುರುಗಳು ಹೇಳಿದ್ರು ಅವ್ನು ಹೋಗ್ಬಿಟ್ಟ ನಾನು ಹೋಗ್ಲಿಲ್ಲ ಅಂತ ಇರುತ್ತೆ. ಅವನು ಹೋಗಿ ಒಂದು 6 ತಿಂಗಳು 3 ತಿಂಗಳಲ್ಲಿ ಕಷ್ಟಪಟ್ಟು ಅಲ್ಲಿಂದ ಅವನು ಫೋನ್ ಮಾಡಿ ಹ್ಞೂ ಕಣಪ್ಪ ನೀನ್ ಹೇಳಿದ್ ಕರೆಕ್ಟ್ ಆಯ್ತು, ನಾನು ಇಲ್ಲಿ ಬಂದು ಕಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರಿಗೆ ಎಷ್ಟು ಸಂತೋಷ ಆಗತ್ತೆ ಅಂತಂದ್ರೆ ನಿಮ್ಮ ಮೇಲೆ ಎಲ್ಲಿಲ್ಲದ ಒಂದು ಭಕ್ತಿ ಭಾವನೆಗಳು ಬರುತ್ತೆ. ಗುರುಗಳು ನನಗೆ ಹೇಳ್ಕೊಟ್ರಪ್ಪ, ಹೇಳಿದ್ರಪ್ಪ, ಅವತ್ತು ಗುರುಗಳು ಮಾತ್ರ ಹೇಳಿದ್ದೀರಾ ನನ್ನ ಗತಿ ಅದೋ ಗತಿ ಆಗ್ಬಿಟ್ಟಿರೋದು ಅಂತೇಳಿ ನಿಮ್ಮನ್ನ ಕೊಂಡಾಡ್ತಾರೆ. ಅರ್ಥವಾಯ್ತಾ? ನಿಮ್ಮನ್ನ ಕೊಂಡಾಡ್ತಾರೆ ಅಂತಂದ್ರೆ ಶಾಸ್ತ್ರವನ್ನ ಕೊಂಡಾಡ್ತಾರೆ. ಸೊ ಅದಕ್ಕೆ ನಾವು ಶಾಸ್ತ್ರವನ್ನ ಉಳಿಸಬೇಕು ಅಂತ. ಅರ್ಥವಾಯ್ತಾ? ಜೈ ಶನಿದೇವ, ಜೈ ಗುರುದೇವ.